ಎಸ್ಸಿ ಎಸ್ಟಿ ನೌಕರರ ಬಡ್ತಿಯಲ್ಲಿ ಮೀಸಲಾತಿ ಕಲ್ಪಿಸಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಬಡ್ತಿಯಲ್ಲಿ ಮೀಸಲಾತಿ ಕಲ್ಪಿಸಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದು ಕಾಯ್ದೆಯನ್ನ ರೂಪಿಸಿತ್ತಲ್ವಾ, ಆ ಕಾಯ್ದೆಯನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಲಾಗಿತ್ತು. ಈಗ ಸುದೀರ್ಘ ವಿಚಾರಣೆಯ ನಂತರದಲ್ಲಿ ರಾಜ್ಯ ಸರ್ಕಾರ ಅಂದ್ರೆ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಚಿಸಿದಂತ ಕಾಯ್ದೆ ಅದು. ಈ ಕಾಯ್ದೆಯನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯ ಸರ್ಕಾರದ ಕಾಯ್ದೆಯನ್ನ ಪ್ರಶ್ನಿಸಿ ಒಂದು ಅರ್ಜಿಯೂ ಕೂಡ ಸಲ್ಲಿಕೆಯಾಗಿತ್ತು. ಬಡ್ತಿಯಲ್ಲಿ ಮೀಸಲು ಕಲ್ಪಿಸುವ ಬಗ್ಗೆ ಕಾಯ್ದೆ ರೂಪಿಸಿದಂತ ಹಿನ್ನೆಲೆಯಲ್ಲಿ ಇದನ್ನ ವಿರೋಧಿಸಿ ಒಂದು ಅರ್ಜಿ ಕೂಡ ಸಲ್ಲಿಕೆ ಆಗಿತ್ತು. ಈ ಕಾಯ್ದೆಯನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ BK ಪವಿತ್ರ ಅನ್ನುವರು ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಅದರ ಸುದೀರ್ಘ ವಿಚಾರಣೆಯ ನಂತರದಲ್ಲಿ ಈಗ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ಕಾಯ್ದೆ ಇತ್ತಲ್ಲ, ಸೊ ಅದನ್ನ ಎತ್ತಿ ಹಿಡಿದಿದೆ ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಆಮೇಲೆ ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕೂ ದೇಶದಾದ್ಯಂತ ಈ ಏನು ತೀರ್ಪು ಜಾರಿಗೆ ಬರುವಂತೆ ಯಾವುದೇ ಕಾರಣಕ್ಕೂ ಬಡ್ತಿ ಕೊಡುವಂತ ಸಂದರ್ಭದಲ್ಲಿ ಏನು ಮೀಸಲಾತಿಯನ್ನ ಪರಿಗಣಿಸಬಾರದು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಈ ಸೂಚನೆ ಕೊಡ್ತಾ ಇದ್ದಂತೆನೆ ಬಹಳಷ್ಟು ಮಂದಿ ತಾವು ಏನು ಮುಂಬಡ್ತಿಯನ್ನ ಹೊಂದಿದ್ರು ಅದನ್ನ ಕಳೆದುಕೊಂಡು ಮತ್ತೆ ಹಿಂಬಡ್ತಿಗೆ ಬೀಳ್ಬಹುದಾ ಅಂತ ಆತಂಕದಲ್ಲೂ ಕೂಡ ಇದ್ರು. ರಾಜ್ಯ ಸರ್ಕಾರ ಇದನ್ನ ತಡೆ ಹಿಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಾಯ್ದೆಯನ್ನ ಕೂಡ ರೂಪಿಸಿತ್ತು. ಆದ್ರೆ ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈಗ ರಾಜ್ಯ ಸರ್ಕಾರ ರಚಿಸಿರುವಂತಹ ಕಾಯ್ದೆಯನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಚಂದ್ರಮೋಹನ್ ನಾವು ಪ್ರತಿನಿಧಿ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಚಂದ್ರಮೋಹನ್, ಈ ತೀರ್ಪಿನಿಂದ ಏನಾದ್ರು ಬಹಳ ಬದಲಾವಣೆಗಳಾಗುತ್ವಾ ಈಗ ಇರುವಂತಹ ಆಡಳಿತಕ್ಕೆ ಸಂಬಂಧಪಟ್ಟಂತೆ? ಚಂದ್ರಮೋಹನ್, ಏನ್ ಕತೆ? ಜೊತೆಗೆ ಇದಕ್ಕೆ ಸುದೀರ್ಘವಾದಂತಹ ನ್ಯಾಯಾಂಗ ಹೋರಾಟ ಹೇಗೆ ನಡ್ಕೊಂಡ್ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ? ಹೌದು ಮಲ್ತೇಶ್, 2017 ಫೆಬ್ರವರಿ 9ರಂದು ಸುಪ್ರೀಂ ಕೋರ್ಟ್ ಕರ್ನಾಟಕ ಸರ್ಕಾರ ನೀಡಿದಂತಹ ಬಡ್ತಿಲಿನ ಮೀಸಲಾತಿಯನ್ನ ರದ್ದು ಮಾಡಿತ್ತು. ಇದರಿಂದಾಗಿ SC/ST ವರ್ಗದ ಸರ್ಕಾರಿ ನೌಕರರು ಬಡ್ತಿಯಲ್ಲಿನ ಮೀಸಲಾತಿಯನ್ನು ಕಳ್ಕೊಂಡು ಹಿಂಬಡ್ತಿಗೆ ಒಳಗಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಕಾರಣಕ್ಕಾಗಿನೇ ದಲಿತ ವರ್ಗದ ಸರ್ಕಾರಿ ನೌಕರರ ಬಡ್ತಿ ಮೀಸಲಾತಿಯನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಅಂದ್ರೆ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಬಡ್ತಿಯಲ್ಲಿ ಮೀಸಲಾತಿಯನ್ನ ಮುಂದುವರಿಸತಕ್ಕಂತ ಕಾಯ್ದೆಯನ್ನ ರೂಪಿಸಿತ್ತು. ಇದಕ್ಕೆ ರಾಷ್ಟ್ರಪತಿಗಳು ಕೂಡ ತಮ್ಮ ಒಪ್ಪಿಗೆಯನ್ನ ನೀಡಿದ್ರು. ಆದ್ರೆ ಈ ಕಾಯ್ದೆಗೆ ರೂಪಿಸಿ ಜಾರಿಗೆ ತರ್ತಾ ಇರ್ಲಿಕ್ಕೆ ಹೊರಟಂತ ರಾಜ್ಯ ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಜನರಲ್ ಕ್ಯಾಟಗರಿಯ ಸರ್ಕಾರಿ ನೌಕರರು BK ಪವಿತ್ರ ಮತ್ತು ಇತರರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಇದು ಸುಪ್ರೀಂ ಕೋರ್ಟ್ನ ತೀರ್ಪಿನ ಉಲ್ಲಂಘನೆ ಆಗುತ್ತೆ, ನ್ಯಾಯಾಂಗ ನಿಂದನೆ ಆಗುತ್ತೆ. ಈ ಕಾಯ್ದೆಗೂ ಕೂಡ ಮನ್ನಣೆಯನ್ನ ನೀಡಬಾರ್ದು, ಈ ಕಾಯ್ದೆನೇ ಅಸಂವಿಧಾನಿಕ, ಈ ಕಾಯ್ದೆಯನ್ನ ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರು. ಇದ್ರ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಸುದೀರ್ಘ ವಿಚಾರಣೆ ನಡೆದಿತ್ತು. ಅಂತಿಮವಾಗಿ ಈಗ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ DY ಚಂದ್ರಚೂಡ ಮತ್ತು ಜಸ್ಟಿಸ್ ಉದಯ್ ಲಲಿತ್ ಅವರ ಪೀಠ ತನ್ನ ತೀರ್ಪನ್ನ ನೀಡಿದೆ. ಈ ತೀರ್ಪಿನಲ್ಲಿ ರಾಜ್ಯ ಸರ್ಕಾರ ರೂಪಿಸಿದಂತಹ SC/ST ಬಡ್ತಿ ಮೀಸಲಾತಿ ಕಾಯ್ದೆಯನ್ನ ಎತ್ತಿ ಹಿಡಿದಿದೆ. ಇದರಿಂದಾಗಿ ದಲಿತ ಸಮುದಾಯದ ಸರ್ಕಾರಿ ನೌಕರರ ಬಡ್ತಿ ಮೀಸಲಾತಿ ಮುಂದುವರಿಯುತ್ತೆ. ಅವರಿಗೆ ಹಿಂಬಡ್ತಿಗೆ ಒಳಗಾಗ್ತಕ್ಕಂತಹ ಯಾವುದೇ ಭೀತಿ ಇಲ್ಲ ಮತ್ತು ಆತಂಕ ಕೂಡ ಈಗ ಇಲ್ಲ. ರಾಜ್ಯ ಸರ್ಕಾರದ ರೂಪಿಸಿದಂತಹ ಕಾಯ್ದೆಗೆ ಜಯ ಸಿಕ್ಕಿದೆ ಮತ್ತು ರಾಜ್ಯ ಸರ್ಕಾರದ ವಾದಕ್ಕೂ ಕೂಡ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಜಯ ಸಿಕ್ಕಿದೆ. ಇದರಿಂದಾಗಿ ಜನರಲ್ ಕ್ಯಾಟಗರಿಯ ಸರ್ಕಾರಿ ನೌಕರರಿಗೆ ಬಡ್ತಿನಲ್ಲಿ ಸಿಗ್ತಾ ಇದ್ದಂತಹ ಮುಂಬಡ್ತಿ ಈಗ ಸಿಗೋದಿಲ್ಲ. ಬದಲಿಗೆ ದಲಿತ ಸಮುದಾಯದ ಸರ್ಕಾರಿ ನೌಕರರಿಗೆ ಮಾತ್ರವೇ ಬಡ್ತಿನಲ್ಲಿ ಮೀಸಲಾತಿ ಸಿಗುತ್ತೆ. ಅದು ಈ ಹಿಂದೆ ಯಾವ ರೀತಿ ಮುಂದುವರಿತಾ ಇತ್ತು ಅದೇ ರೀತಿ ಮುಂದುವರಿಲಿಕ್ಕೆ ಈ ಒಂದು ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಅನುಕೂಲ ಆಗುತ್ತೆ. ಹೀಗಾಗಿ ದಲಿತ ಸಮುದಾಯದ ಸರ್ಕಾರಿ ನೌಕರರ ಹಿತಾಸಕ್ತಿಯನ್ನ ಕಾಪಾಡುವಂತ ಮತ್ತು ರಾಜ್ಯ ಸರ್ಕಾರದ ಕಾಯ್ದೆಯನ್ನ ಎತ್ತಿ ಹಿಡಿದು ಈಗ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿದೆ. ಇದರಿಂದಾಗಿ ಈಗ ಒಂದು ಸರ್ಕಾರಿ ನೌಕರರಲ್ಲಿರ್ತಕ್ಕಂತಹ ಜನರಲ್ ಕ್ಯಾಟಗರಿಯ ನೌಕರರಿಗೆ ಬಡ್ತಿನಲ್ಲಿ ಯಾವುದೇ ಮುಂಬಡ್ತಿ ಸಿಗ್ತಕ್ಕಂಥದ್ದು ಅಥವಾ ಮೀಸಲಾತಿ ಮೂಲಕ ಹೆಚ್ಚಿನ ಬಡ್ತಿ ಸಿಗ್ತಕ್ಕಂತಹ ಅವಕಾಶಗಳು ಸಿಗೋದಿಲ್ಲ. ಬದಲಿಗೆ ದಲಿತ ನೌಕರರಿಗೆ ಬಡ್ತಿನಲ್ಲಿ ಮೀಸಲಾತಿ ಸಿಕ್ಕು ಅವ್ರಿಗೆ ಹೈಯರ್ ಪೊಸಿಷನ್ಗಳು ಸಿಗ್ತವೆ. ಮಾಲ್ತೇಶ್, ಓಕೆ. ಚಂದ್ರಮೋಹನ್, ಅಂದ್ರೆ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನ ಹಿಂದೆ ಕೊಟ್ಟಂತಹ ಸಂದರ್ಭದಲ್ಲಿ ಆಗಿನ ಸಂದರ್ಭದಲ್ಲಿ ಹಿಂಬಡ್ತಿಗೆ ಒಳಗಾಗ್ಬೇಕಂತ ಭಯಕ್ಕೆ ಬಹಳಷ್ಟು ಮಂದಿ ಬಿದ್ದಿದ್ರಲ್ಲ, ಸೊ ಅಂತವ್ರಿಗೆ ಮಾತ್ರ ಅಲ್ಲ, ಇದು ಕಂಪ್ಲೀಟ್ ಆಗಿ ಮುಂದುವರೆದಂತ ಭಾಗನೂ ಕೂಡ ಇದೇ ಆಗಿರುತ್ತಲ್ವಾ? ಈಗ ರಾಜ್ಯ ಸರ್ಕಾರದ ಕಾಯ್ದೆನೆ ನಂತರದ ಹಂತದಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗುತ್ತಲ್ವಾ ಚಂದ್ರಮೋಹನ್? ಜೊತೆಗೆ ಈ ಸಚಿವ ಸಂಪುಟ ಸಭೆ ನಡೆಯುವಂತ ಸಂದರ್ಭದಲ್ಲಿ ನಾವು ಪ್ರತಿ ಬಾರಿ ಗಮನಿಸ್ತಾ ಇದ್ವಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಹಲವು ಸಿಟ್ಟನ್ನ ವ್ಯಕ್ತಪಡಿಸಿದ್ದು ಕೂಡ ಉಂಟು. ಬಹುಶಃ ಬಹಳಷ್ಟು ಗೊಂದಲಗಳು ಕೂಡ ಆಗ್ತಾ ಇತ್ತು. ಅಂತ ಗೊಂದಲ ಎಲ್ಲ ಇನ್ನು ಸದ್ಯದ ಮಟ್ಟಿಗೆ ಇರೋದಿಲ್ಲ ಅಂತ ಕಾಣಿಸುತ್ತೆ ಸರ್ಕಾರದ ವಿಚಾರವಾಗಿ ನೋಡೋದಾದ್ರೆ. ಚಂದ್ರಮೋಹನ್, ಹೌದು ಮಲ್ತೇಶ್, ಈಗ ರಾಜ್ಯ ಸರ್ಕಾರಕ್ಕೂ ಕೂಡ ಗೊಂದಲ ಇತ್ತು. ತಾವು ರೂಪಿಸಿ ಇರತಕ್ಕಂತಹ SC/ST ನೌಕರರ ಬಡ್ತಿ ಮೀಸಲಾತಿ ಕಾಯ್ದೆಯನ್ನ ಜಾರಿಗೊಳಿಸಬೇಕಾ ಇಲ್ವಾ, ಅಥವಾ ಜನರಲ್ ಕ್ಯಾಟಗರಿಯ ನೌಕರರಿಗೆ ಬಡ್ತಿನಲ್ಲಿ ಮೀಸಲಾತಿಯನ್ನ ನೀಡಬೇಕಾ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೂ ಕೂಡ ಗೊಂದಲ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿನ ಕೆಲ ಸಚಿವರುಗಳು ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ರಾಜ್ಯ ಸರ್ಕಾರ ರೂಪಿಸಿರ್ತಕ್ಕಂಥ ಕಾಯ್ದೆಯನ್ನ ಜಾರಿಗೆ ತರಬೇಕು, ಸುಪ್ರೀಂ ಕೋರ್ಟ್ ತೀರ್ಪು ಕೊಡೋರು ಕೂಡ ಕಾಯಬಾರದು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರು. ಆದ್ರೀಗ ಎಲ್ಲಾ ಗೊಂದಲಗಳು ಕೂಡ ಈ ತೀರ್ಪಿನಿಂದ ನಿವಾರಣೆ ಆಗಿವೆ. ರಾಜ್ಯ ಸರ್ಕಾರ ಕೂಡ ಈಗ ಯಾವುದೇ ಗೊಂದಲ
ಇಲ್ದೇನೆ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಜಾರಿಗೊಳಿಸಬಹುದು ಮತ್ತು ಬಡ್ತಿನಲ್ಲಿ SC ST ನೌಕರರಿಗೆನೆ ಮೀಸಲಾತಿಯನ್ನ ಕೊಟ್ಟು ಅವರಿಗೆ ಮುಂಬಡ್ತಿಯನ್ನ ಕೂಡ ಕೊಡ್ಲಿಕ್ಕೆ ಈಗ ಅವಕಾಶ ಸಿಗುತ್ತೆ. ಆದ್ರೆ ಜನರಲ್ ಕ್ಯಾಟಗರಿಯ ನೌಕರರಿಗೆ ಬಡ್ತಿನಲ್ಲಿ ಮೀಸಲಾತಿಯನ್ನ ಕೊಡ್ಲಿಕ್ಕಾಗ್ಲಿ ಅಥವಾ ಅವರಿಗೆ ಮುಂಬಡ್ತಿಯನ್ನ ಕೊಡ್ಲಿಕ್ಕಾಗ್ಲಿ ಸಾಧ್ಯವಾಗೋದಿಲ್ಲ. ಈ ಹಿಂದೆ ಕೆಲವು ದಲಿತ ನೌಕರರ ಹಿಂಬಡ್ತಿಗೂ ಕೂಡ ಒಳಗಾಗಿದ್ರು. ಅದನ್ನ ಈಗ ಪಟ್ಟಿಯನ್ನ ಮತ್ತೆ ಸರಿಪಡಿಸಬೇಕಾಗುತ್ತೆ. ಹೊಸ ಜ್ಯೇಷ್ಠತೆಯ ಪಟ್ಟಿಯನ್ನ ತಯಾರು ಮಾಡಿ ಹಿಂಬಡ್ತಿಗೊಳಗಾದಂತಹ SC ST ನೌಕರರಿಗೆ ಮೀಸಲಾತಿಯ ಪ್ರಕಾರ ಮುಂಬಡ್ತಿಯನ್ನ ಅಂದ್ರೆ ಪ್ರಮೋಷನ್ಸ್ ಅನ್ನು ಕೂಡ ನೀಡಬೇಕಾಗುತ್ತೆ. ಹಾಗಾಗಿ ಇದು SC ST ನೌಕರರಿಗೆ ಹೆಚ್ಚು ಅನುಕೂಲ ಆಗ್ತಕ್ಕಂತಹ ತೀರ್ಪನ್ನ ಇವತ್ತು ಸುಪ್ರೀಂ ಕೋರ್ಟ್ ನೀಡಿದೆ ಮತ್ತು ರಾಜ್ಯ ಸರ್ಕಾರಕ್ಕಿದ್ದಂತಹ ಗೊಂದಲ ಕೂಡ ಸುಪ್ರೀಂ ಕೋರ್ಟ್ನ ಇವತ್ತಿನ ತೀರ್ಪಿನಿಂದ ನಿವಾರಣೆ ಆಗಿದೆ. ಹೀಗಾಗಿ ಈಗ ಇದು SC ST ಸರ್ಕಾರಿ ನೌಕರರ ಹೋರಾಟಕ್ಕೆ ಸಿಕ್ಕಂತಹ ಜಯ. ಮುಖ್ಯವಾಗಿ ಇಂಜಿನಿಯರ್ BK ಪವಿತ್ರ ಮತ್ತು ಇತರರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಜನರಲ್ ಕ್ಯಾಟಗರಿಯವರೆಗೂ ಕೂಡ ಬಡ್ತಿನಲ್ಲಿ ಮುಂಬಡ್ತಿ ಸಿಗಬೇಕು, ನಾವು ಕೂಡ ಸುದೀರ್ಘ ಅವಧಿ ಸೇವೆಯನ್ನ ಸಲ್ಲಿಸಿದ್ರು ಕೂಡ ಈ ದಲಿತ ಮೀಸಲಾತಿಯಿಂದಾಗಿ ನಮ್ಗೆ ಅನ್ಯಾಯ ಆಗುತ್ತೆ, ನಾವು ಹೆಚ್ಚಿನ ವರ್ಷ ಸೇವೆ ಸಲ್ಲಿಸಿದ್ರು ಕೂಡ ನಮ್ಗೆ ಮುಂಬಡ್ತಿ ಸಿಗೋದಿಲ್ಲ, ಬದಲಿಗೆ ನಮ್ಗಿಂತ ಕಡಿಮೆ ವರ್ಷ ಸೇವೆ ಸಲ್ಲಿಸಿದಂತಹ ದಲಿತ ನೌಕರರಿಗೆ ಮುಂಬಡ್ತಿ ಸಿಕ್ಕು ಅವರು ನಮ್ಮ ಮೇಲಧಿಕಾರಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇದು ತಾರತಮ್ಯದಿಂದ ಕೂಡಿದೆ, ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ವಾದವನ್ನ ಮಂಡಿಸಿದ್ರು. ಈ ವಾದಕ್ಕೆ ಸುಪ್ರೀಂ ಕೋರ್ಟ್ ಈಗ ಮನ್ನಣೆಯನ್ನ ನೀಡಿಲ್ಲ, ಬದಲಿಗೆ ರಾಜ್ಯ ಸರ್ಕಾರ ರಚನೆ ಮಾಡಿ ಜಾರಿಗೆ ತಂದಿರತಕ್ಕಂತಹ SC ST ಬಡ್ತಿ ಮೀಸಲಾತಿ ಕಾಯ್ದೆಯನ್ನೇ ಎತ್ತಿ ಹಿಡಿದಿದೆ. ಇದರಿಂದಾಗಿ ಈಗ ದಲಿತ ನೌಕರರಿಗೆ ಅವರು ಕಡಿಮೆ ವರ್ಷ ಸೇವೆ ಸಲ್ಲಿಸಿದ್ರು ಕೂಡ ಮುಂಬಡ್ತಿ ಸಿಕ್ಕಿ ಅವರಿಗೆ ಹೈಯರ್ ಪೊಸಿಷನ್ಗಳು ಸಿಗ್ತವೆ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್.